ಕೆಲಸ ಮಾಡಬೇಕು ಅಂತಲೇ ಬಂದಿದ್ದೀವಿ. ಸೊ ಯಾರೇನು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಅದೇ ನಮ್ಮ ತಂದೆ 40 ವರ್ಷದಿಂದನೂ ಮಾಡ್ಕೊಂಬಂದಿದ್ದು. ಹಿರಣ್ಯ ಅಂತ ಒಂದು ಸಿನಿಮಾ ಮಾಡಿದೆ. ಅದರಲ್ಲಿ ನೋಡಿದ್ರೆ ಕಾಂಟ್ರಾಸ್ಟ್, ನೀವು ಗ್ಯಾಂಗ್ಸ್ಟರ್ ಥರ ಹೊಟ್ಟೋಗ್ತೀನಿ ಅದು. ಅವ್ರು ತುಂಬ ಕಡೆ ಹೇಳಿದ್ದಾರೆ, ಒಂದು 6 ತಿಂಗಳು ಕಾಣಿಸಿಲ್ಲ ಇವರು, ಎಲ್ಲೋದ ಅಂತ ಗೊತ್ತಿಲ್ಲ, ಫೋನ್ ಇಲ್ಲ ಏನಿಲ್ಲ ಅಂತ. ಬಟ್ ಆ 6 ತಿಂಗಳು ನಾನು ಎಲ್ಲಿದ್ದೆ ಅಂತಂದರೆ ಮನೆಯಲ್ಲೇ ಇದ್ದೆ. ನಾರ್ಮಲ್ ಕತೆ ಇದ್ರೆ ಆಗಲ್ಲ. ಇವಾಗ ಅವರು ಒಂದು ಒಳ್ಳೆ ಲೈನ್ ಕೊಟ್ಟಿದ್ದಾರೆ. ಆ ಲೈನ್ಗೆ ನಾನು ನ್ಯಾಯ ಒದಗಿಸ್ಬೇಕು. ಯಾಕೆಂದರೆ ನನ್ನ ಲೈಫ್ ಇರೋದೇ ಇಲ್ಲೇ. ಯಾವುದೋ ಒಂದು ಸಿನಿಮಾ ಮಾಡಿಬಿಟ್ಟು ಒಂದು ಸಿನಿಮಾಕ್ಕೆ ಕೊಟ್ಟೋಗ್ಬಿಡ್ಬೇಕು ಅನ್ನೋ ಒಂದು ನನಗೆ ಇಂಟೆನ್ಷನ್ ಇರಲಿಲ್ಲ. ಸಿನಿಮಾದಲ್ಲಿ ನಿಲ್ಲಬೇಕು ಅನ್ನೋ ಒಂದು. ಬೆಳಗ್ಗೆಯಿಂದ 4 o'clock ನಾವು ಸನ್ರೈಸಿಗೆ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಶಾರ್ಟೇ ತೆಗಿಯೋಕ್ಕಾಗ್ತಿರಲಿಲ್ಲ. ಮತ್ತೆ ಸರ್ ಪ್ಯಾಕಪ್ ಇವತ್ತು ರೆಸ್ಟ್ ಮಾಡಿಬಿಡಿ, ನಾಳೆ ಶೂಟಿಂಗ್ ಮಾಡೋಣ ಅಂತ. ಪರಮೇಶ್ ಸರ್ ಏನೇ ಅಂತಂದರೆ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿಬಿಡ್ಬೇಕು ಪ್ಲ್ಯಾನು. ಆ ಪ್ಲ್ಯಾನ್ ರೆಡಿ ಆದರೆ ಮಾತ್ರ ಅವ್ರು ಮುಂದೆ ಮೂವ್ ಆಗ್ತಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಪ್ರತಿ ಶುಕ್ರವಾರ ಒಬ್ಬರು ಸಿನಿಮಾ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅದು ಹೊಸಬ್ರಾಗಿರ್ಬೋದು, ಹಳಬ್ರಾಗಿರ್ಬೋದು. ಶುಕ್ರವಾರ ಬಂದ ತಕ್ಷಣ ಸುಮಾರು ಜನ ಥ್ರಿಲ್ ಆಗ್ತಾರೆ, ಸುಮಾರು ಜನ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಅವರು ಪೂಜಿಸುವಂತಹ, ಅವರು ಆರಾಧಿಸುವಂಥ ಒಬ್ಬ ಹೀರೋ ತೆರೆ ಮೇಲೆ ನೋಡಬೇಕು ಅಂತ ಖುಷಿ ಪಡ್ತಾರೆ. ಹಾಗಿದ್ರೆ ಪ್ರತಿ ಶುಕ್ರವಾರದಂತೆ ಫೆಬ್ರವರಿ 9ಕ್ಕೆ ಪ್ರಣಯಂ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಪ್ರಣಯಂ ಸಿನಿಮಾದ ವಿಶೇಷತೆ ಏನು, ಹಾಗೂ ಪ್ರಣಯಂ ಸಿನಿಮಾ ಯಾಕೆಲ್ಲ ಸುದ್ದಿ ಮಾಡ್ತಾ ಇದೆ, ಹಾಗೂ ಸುದ್ದಿ ಆಗೋದಕ್ಕೆ ಕಾರಣ ಏನು, ಅದನ್ನು ಹೇಳೋದಕ್ಕೆ ಪ್ರಣಯಂ ಚಿತ್ರದ ನಾಯಕ ನಟರು ನಮ್ಮ ಪ್ರೀತಿಯ ರಾಜವರ್ಧನ್ ಅವರೇ. ಸರ್, ಥ್ಯಾಂಕ್ ಯು ಸೋ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ದತ್ತಾತ್ರೇಯ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಕಥೆ ಟ್ರಿಗರ್ ಆಗೋದಕ್ಕೆ ಫಸ್ಟು ಟೈಟ್ಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಣಯಂ ಅಂದಾಗ ಇದು ರೊಮ್ಯಾಂಟಿಕ್ ಸ್ಟೋರಿನ ಅಂತ ಒಂದು ಜಾನರು. ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ನೋಡಿದಾಗ ಪ್ರೇಕ್ಷಕರಿಗೆ ಏನೆಲ್ಲ ಬೇಕು ಎಲ್ಲ ಎಲಿಮೆಂಟ್ಸ್ಗಳನ್ನು ನೀವು ತುಂಬ ನೀಟಾಗಿ ಅದನ್ನು ಪಿಚ್ ಮಾಡಿದ್ದೀರಾ. ಬೇಕು ಅಂತ ತುರುಕಿಲ್ಲ, ಪಿಚ್ ಮಾಡಿದ್ದೀರಾ. ಐ ವಾಂಟ್ ಫಸ್ಟ್ ರಿಯಾಕ್ಷನ್ ಫ್ರಮ್ ರಾಜವರ್ಧನ್. ಅಂದರೆ ನನಗೂ ಒಂದು ಒಳ್ಳೆ ಕತೆ ಬೇಕಾಗಿತ್ತು. ಆಫ್ಟರ್ ಬಿಚ್ಚುಗತ್ತಿ ಹಿಸ್ಟಾರಿಕಲ್ ಸಿನಿಮಾದಲ್ಲಿ ನಾನು ಪ್ರೊಜೆಕ್ಟ್ ಆಗಿದ್ದೆ. ನೆಕ್ಸ್ಟ್ ಏನು ಅನ್ನೋದು ಬೇಕಲ್ಲ ಕಲಾವಿದರಿಗೆ. ಸೊ ಆ ಥರ ಕಾಯ್ತಿದ್ದಾಗ ಬಂದಂಥ ಕತೆ. ಪರ್ಫಾರ್ಮೆನ್ಸ್ಗೆ ತುಂಬ ಸ್ಕೋಪ್ ಇದೆ ಇದರಲ್ಲಿ. ನಿಮಗೆ 9th ಗೊತ್ತಾಗತ್ತೆ ಏನಕ್ಕೆ ಈ ಕತೆನ ಸೆಲೆಕ್ಟ್ ಮಾಡಿದ್ದಾರೆ, ಏನಿದೆ ಈ ಸಿನಿಮಾದಲ್ಲಿ ವಿಶೇಷ ಅನ್ನೋದು. ಒಬ್ಬ ಕಲಾವಿದನಿಗೆ ಏನೇನು ಬೇಕು, ಇವ್ನು ಈ ಥರನೂ ಪರ್ಫಾರ್ಮ್ ಮಾಡಬಲ್ಲ ಅನ್ನೋದೊಂದು ಇರುತ್ತಲ್ಲ. ಒಬ್ಬ ಲವರ್ ಬಾಯ್ ಆಗಿ, ಒಬ್ಬ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹಸ್ಬೆಂಡ್ ಆಗಿ, ಒಂದು ಅಪ್ಪನ ಮಗ ಆಗಿ. ಸೊ ಅದೆಲ್ಲ ಒಬ್ಬ ಹೀರೋ ಆಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬ ಜಾಗ ಇರೋವಂಥ ಒಂದು ಕತೆ ಇದು. ಕತೆಗಳಲ್ಲಿ ಒಂದಷ್ಟು ಏರಿಳಿತ ಇದೆ. ನಿಮಗೆ ಫಸ್ಟ್ ಹಾಫೇ ಒಂದು ಕತೆ ಆದರೆ ಸೆಕೆಂಡ್ ಹಾಫೇ ಬೇರೆ ಥರ ಬರುತ್ತೆ. ತುಂಬ ನೀಟಾಗಿ ಹೆಣೆದಿದ್ದಾರೆ ಈ ಕತೆನ. ಸೊ ಅದಕ್ಕೆ ನನಗೆ ಈ ಕತೆ ತುಂಬ ಇಷ್ಟ ಆಯಿತು. ನನ್ನ 2ನೇ ಪಿಕ್ಚರಾಗಿ ಇದನ್ನ ತೊಗೊಳಕ್ಕೆ ನಾನು ಇಷ್ಟಪಟ್ಟು ಒಪ್ಕೊಂಡು ಮಾಡಿದ್ದಂಥ ಸಿನಿಮಾ ಇದು. ಆ್ಯಂಡ್ ಪ್ರಣಯಂ ಅಂದ ತಕ್ಷಣ ದತ್ತಾತ್ರೇಯ ಸರ್, ನನಗೆ ಇದು ಕನ್ನಡದ ನೆಲದ ಕತೆ, ಕನ್ನಡಕ್ಕೆ ತುಂಬ ಬೇಗ ರೀಚ್ ಆಗುತ್ತೆ ಅನ್ನೋಂಥ ವಿಷಯ ಬಿಟ್ಟರೆ, ಪ್ರಣಯಂ ಅಂದ ತಕ್ಷಣ ತುಂಬ ಜನಕ್ಕೆ ಬೇಗ ಕನೆಕ್ಟ್ ಆಗುವಂಥ ಒಂದು ಟೈಟ್ಲು. ಈ ಟೈಟ್ಲ್ ಬಗ್ಗೆ ಫಸ್ಟ್ ಹೇಳಿ, ಮತ್ತು ಈ ಮೇಕಿಂಗಲ್ಲಿ ಕಾಣಿಸುವಂಥ ಆ ಕಂಟೆಂಪ್ರರಿ ಫೀಲ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಪ್ರಣಯಂ ಟೈಟ್ಲು ಇದನ್ನು ಹುಡುಕೋದಕ್ಕೆ ನಾವು ತುಂಬ ಟೈಟ್ಲು, ಅದಕ್ಕೆ ಹಿಂದೆ ತುಂಬ ಟೈಟ್ಲ್ ಹುಡುಕಿದ್ದೀವಿ, ಸುಮಾರು ಟೈಟ್ಲು. ಎಷ್ಟು ಹುಡುಕಿದ್ದೀವಿ ಅಂತಂದರೆ ಒಂದು 150-200 ಟೈಟ್ಲ್ ಹುಡುಕಿರ್ಬೋದೇನೋ. ಅದಾದಮೇಲೆ ಪ್ರಣಯಂ ಸಿಕ್ಕಿದ್ದು ನಮಗೆ ಟೈಟ್ಲು. ಪ್ರಣಯಂ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಒಂದು ಸಂಸ್ಕೃತ ಪದ. ಪ್ರಣಯಂ ಅಂತಂದರೆ ಒಂದು ಶೃಂಗಾರ ಅಂತ. ಶೃಂಗಾರ ನಮ್ಮ ಸಿನಿಮಾದಲ್ಲಿ ಏನಂತಂದರೆ, ಇವಾಗ ಮದುವೆ ಆದ ಹದಿಹರೆಯದ ಜೋಡಿಗಳ ನಡುವೆ ಇರೋವಂತಹ ಶೃಂಗಾರಮಯ ದೃಶ್ಯ ಕಾವ್ಯನೇ ಪ್ರಣಯಂ. ರಾಜವರ್ಧನ್ ತುಂಬ ಜನ ಫಾಲೋವರ್ಸ್ ಆಗಿದ್ದಾರೆ ಈಗ, ಇದು ಆಚೆ ಬಂದ ಮೇಲೆ. ಹೌದು. ಇಲ್ಲ, ರಾಜವರ್ಧನ್ ಅವರು ನಮ್ಮ ಕನ್ನಡ ಸಿನಿಮಾಗೆ ಒಬ್ಬ ಕ್ಲಾಸ್ ಮತ್ತು ಮಾಸ್ ಹೀರೋ ಆಗೇ ಆಗ್ತಾರೆ. ಆ್ಯಂಡ್ ಪ್ರತಿ ಸಲ ನಾನು ರಾಜವರ್ಧನ್ ಮಾತಾಡ್ಸ್ಬೇಕಾದ್ರೆ ಅವ್ರು ಹೇಳೋದು, ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗೋದಿಲ್ಲ ಸರ್, ಎಲ್ಲ ಥರದ ಪಾತ್ರ ಮಾಡಬೇಕು ಅಂದರು. ಬಿಚ್ಚುಗತ್ತಿ ಬೆಸ್ಟ್ ಎಕ್ಸಾಂಪಲ್ ಅದು. ನಾನು ಯಾಕೆ ಆ ಪದ ಬಳಸಿದೆ ಅಂದರೆ, ಒಬ್ಬ ನಟನಿಗೆ ಸಲ್ಲಬೇಕಾದಂತಹ ದೊಡ್ಡ ಮಟ್ಟದ ಕ್ರೆಡಿಟು ಸಿಕ್ಕಂತಹ ಕಥೆ ಬಿಚ್ಚುಗತ್ತಿ, ಇಫ್ ಐ ಆಮ್ ನಾಟ್ ರಾಂಗ್. ಅಂದರೆ ಖುಷಿಯಾಗತ್ತೆ. ನನಗೂ ಕಲಾವಿದನಾಗಿ ಮಾಡಬೇಕು ಅಂದಾಗ ಯಾವ ಜಾನರಲ್ಲಿ ಇಂಟ್ರಡಕ್ಷನ್ ಆಗಬೇಕು ಅಂದರೆ ಅದ್ರ ಹಿಂದೆ ಒಂದಷ್ಟು ಜರ್ನಿ ಇತ್ತು ನಮ್ಮದು. ನಾನು ಕಾಯ್ತಾ ಇದ್ದೆ. ಒಂದು ಹಿಸ್ಟಾರಿಕಲ್ ಸ್ಪೇಸ್ನ ಯಾರೂ ಟಚ್ ಮಾಡಿಲ್ಲ. ಅಂದರೆ ದರ್ಶನ್ ಸರ್ ಮಾಡ್ತಿದ್ದಂಥ ಸಬ್ಜೆಕ್ಟ್ ಅದು. ಸುದೀಪ್ ಸರ್ಗೆ ಇತ್ತು ಆ ಸಬ್ಜೆಕ್ಟು. ಬೇರೆ ಯಾರು ಹೊಸಬ್ರು ಟ್ರೈ ಮಾಡಿರಲಿಲ್ಲ ಆ ಸಬ್ಜೆಕ್ಟ್ನ. ಸೊ ಈ ಜಾನರಲ್ಲಿ ನಾನು ಇಂಡಸ್ಟ್ರಿ ಒಳಗೆ ಎಂಟ್ರಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿ 3 years ಟೈಮ್ ತೊಗೊಂಡು ಒಂದು ಬಿಚ್ಚುಗತ್ತಿ ಅಂತ ಒಂದು ಸಿನಿಮಾ ಮಾಡಿದ್ದು. ಸೊ ಅದು ಚಿತ್ರದುರ್ಗ ಮಣ್ಣಿನ ಕತೆ ಅಲ್ಲ. ನಾವೆಲ್ಲ ಹಿಸ್ಟ್ರಿ ಕೇಳಿರ್ತೀವಿ ಅವಾಗೆಲ್ಲ, ಈ ಥರ ಇದ್ರಂತೆ ನಾಯಕರು, ರಾಜರ ಆ ಥರ ಬದುಕಿದ್ರಂತೆ ಅಂತ. ನಾನು ಆ ಪಾತ್ರವಾಗಿ ಬದುಕಿ ಸಿನಿಮಾನ ಮಾಡಿ, ಅದೇ ಅವತ್ತು ಮಾಡಿದ ಎಫರ್ಟೇ ಈ ಸಿನಿಮಾಗಳೆಲ್ಲ ನನಗೆ. ಇಲ್ಲ, ನಾನು ಬಿಚ್ಚುಗತ್ತಿನ ಯಾಕೆ ಇಂಟರ್ ಕನೆಕ್ಟ್ ಮಾಡಿದೆ ಅಂದರೆ, ಪ್ರಣಯಂ ಸಿನಿಮಾದ ವಿಡಿಯೋಗಳು, ಅಂದರೆ ಅದು ಹಾಡುಗಳಾಗಿರ್ಬೋದು ಅಥವಾ ಟೀಸರ್ ಎಲ್ಲವೂ, ಅದನ್ನು ನೋಡಿದಂಥ ಪ್ರೇಕ್ಷಕರು
ಓ ಗುರು ಬಿಚ್ಚುಗತ್ತಿ ಮಾಡಿದ ಹೀರೋ ಇವನೇನಾ ಅಂದರೆ ಆ ಒಂದು ಟ್ರಾನ್ಸ್ಮಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮೇಲಾಗಿ ಇಲ್ಲಿ ಬೇರೆ ಥರ ಕಾಣಿಸ್ತೀರ ನೀವು ಪ್ರಣಯಮದಲ್ಲಿ. ಈ ಪ್ರಣಯಮ್ನ ಒಂದು ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ರಾಜವರ್ಧನ್ಗೆ ಎಷ್ಟು ಪ್ಲಸ್ ಆಗುತ್ತೆ ಪ್ರಣಯಮ್? ತುಂಬ ಪ್ಲಸ್ ಆಗುತ್ತೆ ಇದು ಆ್ಯಕ್ಚುಲಿ. ಅಂದರೆ ಬಿಚ್ಚುಗತ್ತಿಲಿ ನನ್ನ ಬಾಡಿ ಹೈಟು, ವೆಯ್ಟು, ಬಿಯರ್ಡು, ಲಾಂಗ್ ಹೇರು, ಪಾತ್ರಕ್ಕೆ ನಾನು 100% ಕೊಡೋಕ್ಕೋಗಿ ತುಂಬ ಜನ ರೆಕಗ್ನೈಸ್ ಮಾಡಲಿಲ್ಲ ಅದನ್ನು. ಅಂದರೆ ನೀವು ಬಿಚ್ಚುಗತ್ತಿ ಹೀರೋ ಅಂತ ಇವ್ನು ಹೇಳಿದ್ರೆ ಕಂಡುಹಿಡಿತಾರೆ, ಫೇಸ್ ರಿಜಿಸ್ಟರ್ ಆಗಲಿಲ್ಲ ಆ ಸಿನಿಮಾದಲ್ಲಿ. ಬಟ್ ಸಿನಿಮಾ ಎಲ್ಲರಿಗೂ ಗೊತ್ತು. ನಂಗೆ ಪರಮೇಶ್ ಸರ್ ಫಸ್ಟ್ ಡೇನೇ ಹೇಳಿದ್ರು, ನಿನಗೆ ನೀಟ್ ಹೇರ್ ಸ್ಟೈಲು, ಬೇರೆ ಬೇರೆ ಕಲರ್ ಕಾಸ್ಟ್ಯೂಮ್ಸು ಇದಾಕ್ಬಿಟ್ಟು ಒಂದು ಲವರ್ ಬಾಯ್ ಆಗಿ ಪ್ರೊಜೆಕ್ಟ್ ಮಾಡ್ಬೇಕು ರಾಜ್, ಇದನ್ನು ಇದು ಬೇರೆ ಥರನೇ ಕತೆ ಇದು. ಪಾಯಿಂಟ್ ಇರ್ತಾರೆ ತುಂಬ ಸೆಕ್ಸಿಯಾಗಿ ಅಂತ. ಅದೆಲ್ಲ ಗೊತ್ತಿಲ್ಲ ಸರ್, ಯಾರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಮ ಕೆಲಸ ಮಾಡಬೇಕು ಅಂತಲೇ ಬಂದಿದ್ದೀವಿ. ಸೊ ಯಾರೇನು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಅದೇ ನಮ್ಮ ತಂದೆ 40 ವರ್ಷದಿಂದನೂ ಮಾಡ್ಕೊಂಬಂದಿದ್ದು, ಈಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಖುಷಿಯಾಗತ್ತೆ ರೈಟರ್ಸ್ಗಳು ಒಳ್ಳೊಳ್ಳೆ ಪಾತ್ರಗಳು ಬರೆದಾಗ ಅನ್ಕೊತಾರಲ್ಲ ಇವ್ರಿಗೆ ಇದು ಸೆಟ್ ಆಗತ್ತೆ ಅಂತ. ಅದಾದಮೇಲೆ ಮತ್ತೆ ಹಿರಣ್ಯ ಅಂತ ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ನೋಡಿದ್ರೆ ಕಾಂಟ್ರಾಸ್ಟ್, ನೀವು ಗ್ಯಾಂಗ್ಸ್ಟರ್ ಥರ ಹೊಟ್ಟೋಗ್ತೀನಿ. ಅದು ನನಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ತಂಡ ಬಂದು ಒಂದೊಂದು ಪಾತ್ರ ಕೊಟ್ಟಾಗ ನಾವು ಅದನ್ನು ಜೀವಿಸಿ ಅದಕ್ಕೆ 100% ಕೊಡ್ತೀವಿ ಅಷ್ಟೇ. ಅದು ನನಗೆ ಒಳ್ಳೆ ರಿಸಲ್ಟ್ ತಂದು ಕೊಡುತ್ತೆ. ಆ್ಯಂಡ್ ಮೇಲಾಗಿ ಪ್ರಣಯಮ್ ಅಂತಷ್ಟೇ ಈಗಿನ ಎಲ್ಲ ಯೂತ್ಸ್ಗಳು ಆಬ್ವಿಯಸ್ಲಿ ಅಂದರೆ ಅದನ್ನು ಮುಚ್ಚುಮರೆಯಲ್ಲ, ಅವರಿಗೆ ಆ ಇಂಪ್ರೆಷನ್ ಕ್ರಿಯೇಟ್ ಆಗಬೇಕು. ಆ ಒಂದು ಟೀಸರು, ಆ ಒಂದು ಸಾಂಗಲ್ಲಿ ಆ ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು. ಅಂದರೆ ಇದು ರೊಮ್ಯಾಂಟಿಕ್ಕನ್ನು ಹೊರತುಪಡಿಸಿ ಆ ಕಂಟೆಂಟಲ್ಲಿ ಎಲ್ಲವೂ ನಮಗೆ ಸಿಗುತ್ತೆ ಅನ್ನುವಂತಹ ಈಗಿನ ಪಾಯಿಂಟಲ್ಲಿ ಎಲ್ಲ ಯುವಕರಿಗೆ ಟಚ್ ಆಗಿದೆ ಈ ಸಿನಿಮಾ. ನಾನು ತುಂಬ ಕಡೆ ಅಬ್ಸರ್ವ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಕಂಟೆಂಟು, ರಾಜವರ್ಧನ್, ಆ ಕನೆಕ್ಟಿವಿಟಿ, ಪರಮೇಶ್ ಅವರು, ಇದ್ರ ಬಗ್ಗೆ ಒಂದು ರೌಂಡ್ ಅಪ್. ಏಕೆಂದರೆ ಫಸ್ಟು ನಾನು ಪರಮೇಶ್ ಸರ್ ಹತ್ರ ಹೋದಾಗ ಅವ್ರು ನನಗೊಂದು ಲೈನ್ ಹೇಳಿದ್ರು, ಇದು ಹೇಗಿದೆ, ಇದನ್ನು ನೋಡಿ, ಇದನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ರು. ಆವಾಗ ನಾನು ಅವ್ರು ತುಂಬ ಕಡೆ ಹೇಳಿದರೆ, ಒಂದು 6 ತಿಂಗಳು ಕಾಣಿಸಿಲ್ಲ ಇವರು, ಎಲ್ಲೋದ ಅಂತ ಗೊತ್ತಿಲ್ಲ, ಫೋನ್ ಇಲ್ಲ, ಏನಿಲ್ಲ ಅಂತ. ಬಟ್ ಆ 6 ತಿಂಗಳು ನಾನು ಎಲ್ಲಿದ್ದೆ ಅಂತಂದರೆ ಮನೆಯಲ್ಲೇ ಇದ್ದೆ, ಬೇರೆ ಕಡೆ ಎಲ್ಲೂ ಹೋಗಿಲ್ಲ ನಾನು. ನೈಟೆಲ್ಲ ನಿದ್ದೆ ಬರ್ತಿಲ್ಲ, ಡೇನೂ ನಿದ್ದೆ ಬರ್ತಿಲ್ಲ ನನಗೆ. ನೈಟು ನಾನು ಬರೆಯೋದು ಕೂತ್ಕೊಂಡ್ರೆ ಕಥಾನಾಯಕ ತಲೆಯಲ್ಲಿ ಓಡ್ತಿದ್ದಾಗಾರೆ. ಆ ಕತೆ ನನಗೆ ಚಿತ್ರಕಥೆ ತಲೆಯಲ್ಲಿ ಓಡ್ತಿರ್ಬೇಕಾದ್ರೆ ನೈಟ್ ನಾನು ಬರೀತಿರ್ಬೇಕಾದ್ರೆ ನಮ್ಮ ತಾಯಿ ಒಂದು 12 ಗಂಟೆಗೆ ಬರೋರು, ಬಂದು ನನ್ನನ್ನು ನೋಡೋರು, ಏನಪ್ಪ ಏನು ಇನ್ನೂ ಬರಿತಾ ಇದೆಯಾ, ಹೋಗಿ ಮಲ್ಕೋ ಅನ್ನೋರು. ಆಮೇಲೆ ಒಂದು 3 ಗಂಟೆಗೆ ಬತ್ತೆ ಬರೋರು, 3 ಗಂಟೆ ಇನ್ನೂ ಬರಿತಾ ಇದ್ದೆ ಅವಾಗ ನಾನು. ಅವಾಗ ಯಾಕೆ ನಿದ್ದೆ ಮಾಡಲ್ವ ನೀನು, ಆರೋಗ್ಯ ಏನಾಗಬೇಕು, ಮಲ್ಕೊಳಪ್ಪ ಅನ್ನೋರು. ಆ ಟೈಮಲ್ಲಿ ಹಂಗಿತ್ತು. ಆ ನಿದ್ದೆ ಮಾಡ್ದೇ ಆ ಕಥೆನ ನಾನು ಚಿತ್ರಕಥೆನ ರೆಡಿ ಮಾಡಿದೆ. ನಾನು ರೆಡಿ ಮಾಡಿದ ನಂತರ ನಮ್ಮ ತಾಯಿ ಅದು ಏನು ಬರೀತೀಯೋ ಏನೋ, ಒಂದಿನ ಟಿ ವಿಲಿ ಬರಲಿಲ್ಲ, ಇಷ್ಟು ವರ್ಷ ಆಯಿತು ಅಂತ ಇದು ಮಾಡ್ತಾಯಿದ್ರು ನನಗೆ. ನಾವೆಲ್ಲ ಅವ್ರಿಗೆ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ, ಯಾಕೆಂದರೆ ವಯಸ್ಸಾಗಿತ್ತು ನಮ್ಮ ತಾಯಿಗೆ. ಟಿ ವಿಲಿ ಬರೋ ಅಂತ ನಾನು ಆ್ಯಕ್ಟ್ರಲ್ಲ, ನಾನು ಅಭಿನಯ ಮಾಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ತೆರೆ ಹಿಂದೆ ಕೆಲಸ ಮಾಡೋನು, ನಾನು ನಿರ್ದೇಶಕ ಅಂದರೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಟಿ ವಿಲಿ ಒಂದು ಸಲ ಬಂದರೆ ಸಾಕು, ನಿನ್ನ ಮುಖ ನೋಡ್ಕೊಳ್ಬೇಕು ಅಂತಿದ್ರು. ಬಟ್ ಇವಾಗ ಸಿನಿಮಾ ಎಲ್ಲ ರೆಡಿಯಾಗಿದೆ, ಬಟ್ ನಮ್ಮ ತಾಯಿನೇ ಇಲ್ಲ ನೋಡೋದಕ್ಕೆ. ಇಲ್ಲ, ಈ ಪಾಯಿಂಟು ರಾಜವರ್ಧನ್ಗೂ ತುಂಬ ಕನೆಕ್ಟ್ ಆಗುತ್ತೆ. ಪ್ರತಿ ಸಲ ರಾಜವರ್ಧನ್ ಮಾತಾಡ್ಬೇಕಾದ್ರೆ ಸರ್ ಎಷ್ಟು ಅಂತ ಮನೇಲಿ ದುಡ್ಡಿಸ್ಕೊಳ್ಳಿ ಅಪ್ಪನ ಹತ್ರ ಅಂದರೆ ತುಂಬ ಎಮೋಷನಲಾಗಿ ಮಾತಾಡಿದಾರೆ ಅವರು. ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ಫಾದರ್. ಅಂದರೆ ಒಬ್ಬ ವ್ಯಕ್ತಿಯ ಪ್ರೆಸೆನ್ಸು ಮತ್ತು ಆ್ಯಬ್ಸೆನ್ಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ. ಈ ನಿಮ್ಮ ತಾಯಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಒಂದು ಸೆಕೆಂಡ್ ಏನೋ ಒಂದು ಸಲ ಫೀಲ್ ಆದರು ರಾಜವರ್ಧನ್. ಮಕ್ಕಳು ತಂದೆ ತಾಯಿ ಇದ್ದಾಗಲೇ ಅವ್ರ ಅಚೀವ್ಮೆಂಟ್ ಎಲ್ಲ ಆಗ್ಬಿಡ್ಬೇಕು ಬೇಗ, ಅವರು ಖುಷಿ ಪಡ್ತಾರಲ್ಲ. ಅಂದರೆ ನಮ್ಮನ್ನು ಬೇರೆ ಫೇಸೇ ನೋಡಿರ್ತಾರೆ ಅವರೆಲ್ಲ, ನಮ್ಮ ಸಕ್ಸಸ್ ಟೈಮಲ್ಲಿ ಅವ್ರು ಇರಬೇಕು. ಸೊ ಅದಕ್ಕೋಸ್ಕರ ಅದನ್ನು ನಾವು ತುಂಬ ಬೇಗ ಕೆಲಸಗಳನ್ನ ಮಾಡಬೇಕು, ತುಂಬ ಜಾಸ್ತಿ ಕೆಲಸಗಳನ್ನ ಮಾಡಬೇಕು ಅನಿಸುತ್ತೆ. ಇಲ್ಲ, ಈ ಪರ್ಟಿಕ್ಯುಲರ್ ನಿಮ್ಮ ಮಾತು ತುಂಬ ಜನಕ್ಕೆ ಮೋಟಿವ್ ಆಗುತ್ತೆ. ಅಂದರೆ ನೀವು ಲಾಸ್ಟ್ ಟೈಮ್ ಕೂಡ ಒಂದು ಮಾತಂದ್ರಿ, ಸರ್ ನಿಧಾನಕ್ಕೆ ಹೋಗಬಾರ್ದು, ಫಾಸ್ಟಾಗಿ ನಡೆದು ಬಿಡಬೇಕು, ಬೈ ಹುಕ್ಕಾರ್ ಕುಕ್ ಏನಾಗುತ್ತೆ, ಸೋಲ್ಬೋದು ಗೆಲ್ಬೋದು. ಬಟ್ ಇಲ್ಲಿ ದತ್ತಾತ್ರೇಯ ಅವ್ರಿಗೆ ನನಗೆ ಪ್ಲಸ್ ಆಗಿದ್ದು, ಪರಮೇಶ್ವರ ಕೊಟ್ಟಂತಹ ಕಥೆನ ಚಿತ್ರಕಥೆ ಮಾಡ್ತೀರಿ, ಬಟ್ ಅದಕ್ಕೊಂದು ದೊಡ್ಡ ಮಟ್ಟದ ಗ್ರಾಫನ್ನು ಕ್ರಿಯೇಟ್ ಮಾಡಬೇಕಂದ್ರೆ, ದೊಡ್ಡ ಮಟ್ಟದ ಕ್ಯಾನ್ವಸಲ್ಲಿ ಸಿನಿಮಾ ನೋಡಬೇಕು ಅಂತಂದರೆ ಆ ಎಲ್ಲ ಎಲಿಮೆಂಟ್ಗಳನ್ನು ಫಿಲಪ್ ಮಾಡ್ತೀರಿ. ಈ ಒಂದು ಲೇಯರ್ ಹೇಗೆ ಓಪನ್ ಆಯಿತು? ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಪ್ರಣಯಮಲ್ಲಿ ಕೆಲವೊಂದನ್ನೆಲ್ಲ ನಾನು ಓದಿರ್ಬೋದು, ಅದೊಂದು ಕಲ್ಪನೆ ಅಷ್ಟೇ. ಇದೊಂದು ಯಾವುದು ರಿಯಲ್ ಸ್ಟೋರಿ ಅಲ್ಲ ಇದು. ಏಕೆಂದರೆ ಇದರಲ್ಲಿರೋ ಚಿತ್ರಕಥೆ ಎಲ್ಲ ಕಾಲ್ಪನಿಕವಾದದ್ದು. ಆ ಕಲ್ಪನೆ ನಾನು ಓದಿರೋದು ಮತ್ತು ಕೆಲವು ಕಡೆ ಕೇಳಿರೋದು, ನೋಡಿರೋದು, ಇದೆಲ್ಲ ಒಂದಷ್ಟು ಆಗಿ ನಾನೇ ಒಂದಷ್ಟು ಕಲ್ಪನೆ ಮಾಡಿಕೊಂಡು
ಬೇರೆ ರೀತಿ ಸ್ಕ್ರೀನ್ ಪ್ಲೇ ಮಾಡಬೇಕು. ಯಾಕೆಂತಂದರೆ ನಾನು ಸಿನಿಮಾಗೆ ಬರಬೇಕು ಅಂತಂದರೆ ನಾರ್ಮಲ್ ಕತೆ ಇದ್ರೆ ಆಗಲ್ಲ. ಇವಾಗ ಅವರು ಒಂದು ಒಳ್ಳೆ ಲೈನ್ ಕೊಟ್ಟಿದ್ದಾರೆ, ಆ ಲೈನ್ಗೆ ನಾನು ನ್ಯಾಯ ಒದಗಿಸ್ಬೇಕು. ಯಾಕೆಂದರೆ ನನ್ನ ಲೈಫ್ ಇರೋದೇ ಇಲ್ಲೇ. ಈಗ ಸುಮಾರು ನಾನು ಇವಾಗ ಎಲ್ಲರೂ ಅರ್ಜೆಂಟಿಗೆ ಬಂದುಬಿಟ್ರು ಸರ್. ಇವಾಗ ಒಂದು 15 ವರ್ಷ ಆಯಿತು ನಾನು ಸಿನಿಮಾದಲ್ಲಿ ಬಂದು. ಯಾವುದೋ ಒಂದು ಸಿನಿಮಾ ಮಾಡಿಬಿಟ್ಟು ಒಂದು ಸಿನಿಮಾಕ್ಕೆ ಹೊಟ್ಟೋಗ್ಬಿಡ್ಬೇಕು ಅನ್ನೋ ಒಂದು ನನಗೆ ಇಂಟೆನ್ಷನ್ ಇರಲಿಲ್ಲ. ಸಿನಿಮಾದಲ್ಲಿ ನಿಲ್ಲಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇತ್ತು ನನ್ನಲ್ಲಿ, ಒಂದು ಛಲ ಇತ್ತು. ಹಾಗಾಗಿ ನಾನು ಮಾಡಿದ್ರೆ ಏನಾದರೂ ಹೊಸ್ದಾಗಿ ಮಾಡಬೇಕು, ಯಾರು ಮಾಡಿರಬಾರ್ದು, ಅದನ್ನೇನಾದರೂ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ನನ್ನಲ್ಲಿ ಉತ್ಸಾಹ ಇತ್ತು. ಹಾಗಾಗಿ ಈ ಚಿತ್ರಕಥೆ ಮೂಡಿ ಬಂತು. ನಾನು ಚಿತ್ರಕಥೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪರಮೇಶ್ ಸರ್ ಫೋನ್ ಮಾಡಿದಾಗ ಬನ್ನಿ ನಾಳೆನೇ ಬನ್ನಿ ಅಂದರು. ನಾನು ಫುಲ್ ಖುಷಿಯಿಂದ ಹೋಗ್ಬಿಟ್ಟು ಅವ್ರಿಗೆ ಹೇಳಿದಾಗ ಅವ್ರಿಗೆ ನರೇಟ್ ಮಾಡಿದೆ ನಾನು. ಅವ್ರು ನಿಜವಾಗ್ಲೂ ನನ್ನನ್ನು ಆ ದಿನ ತಪ್ಕೊಂಬಿಟ್ರು. ಅದು ಖುಷಿಯಾಗೋಯ್ತು ನನಗೆ ಆವತ್ತು ಕಣ್ಣಲ್ಲಿ ನೀರು ಬಂತು ಸರ್. ಫಸ್ಟ್ ಅವರು ತಪ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಇಷ್ಟು ವರ್ಷದ ನನ್ನ ಶ್ರಮ ಇವಾಗ ಸಾರ್ಥಕ ಆಗ್ತಿದೆಯಲ್ಲ. ಮೇಲಾಗಿ ಸಿನಿಮಾದಲ್ಲಿನ ಲೊಕೇಶನ್ಸ್ ತುಂಬ ನಾನು ಕೇಳಬೇಕಾಗಿದೆ. ಆ ಲೊಕೇಶನ್ಸು, ಆ ಮೇಕಿಂಗು ನಿಮಗೆ ಇತ್ತೀಚೆಗೆ ಹೇಗಾಗಿದೆ ಅಂದರೆ, ಯಾವುದೇ ಸಿನಿಮಾ ಆ ಫ್ರೇಮಲ್ಲೇ ಗೊತ್ತಾಗುತ್ತೆ ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಅದ್ಭುತವಾದಂತಹ ಎಫರ್ಟ್ ಹಾಕಿದ್ದಾರೆ. ಅದ್ರ ಬಗ್ಗೆ ನಂಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ. ರೈಟಿಂಗಲ್ಲಿ ಬರೆಯೋದು ಈಸಿ, ತುಂಬ ಈಸಿ. ನನಗೆ ಫಾರಿನ್ ಬೇಕು, ಊಟಿ ಬೇಕು ಅಂತ ಬರಿಬೋದು. ನಾವು ಅಲ್ಲೋಗಿ ಅಚೀವ್ ಮಾಡೋದು ತುಂಬಾ ಕಷ್ಟ. ಅದು ಎಷ್ಟು ಲೊಕೇಶನ್ ಪ್ರಾಬ್ಲಮ್ಗಳು ನಮಗೆ. ಒಂದು ಸಾರಿ ಹೋಗ್ತಿದ್ವಿ, ಮಳೆ ಬಂದುಬಿಡೋದು, ಒಂದು ಸಾರಿ ಫುಲ್ ಫಾಗ್ ತುಂಬಿಟ್ಟಿರೋದು, ಯಾವ ಸನ್ರೈಸೇ ಆಗ್ತಿರ್ಲಿಲ್ಲ ಅಲ್ಲಿ. ಬೆಳಗ್ಗೆಯಿಂದ 4 o'clock ನಾವು ಸನ್ರೈಸಿಗೆ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಶಾರ್ಟೇ ತೆಗಿಯೋಕ್ಕಾಗ್ತಿರಲಿಲ್ಲ. ಮತ್ತೆ ಸರ್ ಪ್ಯಾಕಪ್ ಇವತ್ತು ರೆಸ್ಟ್ ಮಾಡಿಬಿಡಿ, ನಾಳೆ ಶೂಟಿಂಗ್ ಮಾಡೋಣ ಅಂತ. ಸೊ ಆ ಥರನೇ ನಮಗೆ ಮೋರ್ ದೆನ್ 30 days ಏನೋ ಆಗಿದೆ. ತುಂಬ ವೇಸ್ಟ್ ಖರ್ಚು ಜಾಸ್ತಿ ಆಗಿದೆ. ಅಂದರೆ ಇದನ್ನು ನಾವು ಒಂದು ನೇಚರ್ನ ಸೆಟ್ ಹಾಕೋಕ್ಕಾಗಲ್ವಲ್ಲ. ಯಾವುದೋ ಒಂದು ಮನೇಲಿ ನಡೆಯೋ ಕತೆ ಆಗಿದ್ರೆ ಒಂದು ಸೆಟ್ ಹಾಕ್ಬಿಟ್ಟು ಮಾಡ್ಬೋದು, ಎಲ್ಲೋ ಒಂದು ಮಾಡ್ಬೋದು. ಈ ನೇಚರ್ ಮಧ್ಯದಲ್ಲಿ ಶೂಟ್ ಮಾಡೋದಲ್ಲ. ನೇಚರ್ ನಮಗೆ ಸಪೋರ್ಟ್ ತುಂಬ ಸಾರಿ ಮಾಡಲಿಲ್ಲ. ನಾವೆಲ್ಲ ನಮ್ಮ ಟೀಮೆಲ್ಲ ಅಷ್ಟು ದೂರ ಹೋಗಿ ನಾವು ಒಂದು 30 ದಿನ ಸುಮ್ಮನೆ ಕೂತ್ಕೊಬೇಕು ಅಂದರೆ ಎಷ್ಟು ಖರ್ಚು. ನಾವೆಲ್ಲ ಹೋಗಿರ್ತೀವಿ, ಊಟ ತಿಂಡಿ ಸ್ಟೇ ಎಲ್ಲ ಆ ಥರ ತುಂಬ ಖರ್ಚಾಗಿದೆ. ಬಟ್ ಆದರೂ ಬಿಡಲಿಲ್ಲ ಸರ್. ಎಷ್ಟು ಸಾರಿ ಓದ್ವಿ. ಬಟ್ ಇವತ್ತು ಔಟ್ಪುಟ್ ನೋಡಿದಾಗ ಇರಲಿ, ಅವತ್ತು ಏನೋ ಕಷ್ಟಪಟ್ಟು ಮಾಡಿದ್ದು ತುಂಬ ಚೆನ್ನಾಗಿದೆಯಲ್ಲ ಅಂತ. ನಮಗೆ ಸಾಂಗು ಸೀನ್ ನೋಡಬೇಕಾದ್ರೆ ಇದು 3ನೇ ಸರಿ ಟೇಕ್ ಹೋಗಿ ಹಾಕಿದ್ದು, ಇದು 2 ಸರಿ ಇದಾಗೋಗಿತ್ತು, ಇಲ್ಲಿ ಸನ್ರೈಸೇ ಆಗಿರಲಿಲ್ಲ. ಸೊ ಅದೇ ನಮ್ಮ ತಲೆಯಲ್ಲಿರುತ್ತೆ. ಅಷ್ಟು ಹೆವಿ ಇನ್ವಾಲ್ವ್ಮೆಂಟ್ ಆಗಿತ್ತಾಗಾರೆ. ಅಂದರೆ ವೆದರ್ ಜೊತೆ ಕಷ್ಟ ಅಲ್ಲ ಹೊಂದ್ಕೊಳೋದು. ಮೇಲಾಗಿ ಈಗಿನ ಆಡಿಯನ್ಸ್ ಹೇಗಾಗಿದ್ದಾರೆ ಅಂದರೆ, ನಿಮ್ಮ ಒಂದು ಸಣ್ಣ ವಿಷಯ, ಒಂದು ಸಣ್ಣ ಗ್ಲಿಮ್ಸ್, ಸಣ್ಣ ಒಂದು ಟೀಸರ್ ಆಚೆ ಬರ್ತಿದ್ದಂಗೆ ಹೇಳ್ಬಿಡ್ತಾರೆ ಗುರು ಈ ಥರ ಸಿನಿಮಾ ಅಂತ. ಅಷ್ಟು ಫಾಸ್ಟ್ ಇರೋಂತಹ ಒಂದು ಕಾಲಘಟ್ಟ ಈಗ. ಪ್ರಣಯಂಗೋಸ್ಕರ ಜನ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾರೆ, ಬಿಕಾಸ್ ಇದು ನಮಗೆ ಬೇಗ ಕನೆಕ್ಟ್ ಆಗಲಿ ಅಂತ. ಇದು ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಂಥ ಕತೆ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಬೇಕು, ಅದನ್ನು ಪರಮೇಶ್ವರ್ ಕೊಟ್ಟರು. ಬಟ್ ಇದನ್ನು ಪಿಚ್ ಮಾಡ್ತೀವಿ ಗೊತ್ತಾ ನಾವು, ಸ್ಕ್ರೀನ್ ಪ್ಲೇ ಮೂಲಕ, ಡೈಲಾಗ್ಸ್ ಮೂಲಕ, ಮೇಕಿಂಗ್ ಮೂಲಕ, ಆರ್ಟಿಸ್ಟ್ಗಳ ಒಂದು ಕೊಲಾಬ್ರೇಷನ್ ಮೂಲಕ, ಅದೆಲ್ಲ ಹೇಗಿತ್ತು ಸೆಟ್ಟಲ್ಲೆಲ್ಲ? ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ, ಫಸ್ಟ್ ನಾವು ಚಿತ್ರಕಥೆ ಮಾಡ್ಕೊಂಡ್ಮೇಲೆ ಡೈಲಾಗ್ಸ್ ಬರೆದಿದ್ದು. ಡೈಲಾಗ್ಸ್ ಎಲ್ಲ ಓಕೆ ಮಾಡಿ ಆದಮೇಲೆ ಇದು ಇಂಥ ಜಾಗದಲ್ಲೇ ಮಾಡಬೇಕು, ಈ ಮನೆ ಮಾಡಬೇಕು ಅಂತಂದರೆ ಮನೆ ಹೀಗೆ ಇರಬೇಕು, ಲೊಕೇಶನ್ ಹೀಗೆ ಇರಬೇಕು, ಇದು ಇಲ್ಲೇ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏಕೆಂದರೆ ನಮ್ಮ ಪರಮೇಶ್ ಸರ್ ಏನೇ ಅಂತಂದರೆ, ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿಬಿಡ್ಬೇಕು ಪ್ಲ್ಯಾನು. ಆ ಪ್ಲ್ಯಾನ್ ರೆಡಿ ಆದರೆ ಮಾತ್ರ ಅವ್ರು ಮುಂದೆ ಮೂವ್ ಆಗ್ತಾರೆ. ಆ ಪ್ಲ್ಯಾನ್ ಏನು ರೆಡಿ ಆಗಿಲ್ಲ ಅಂತಂದರೆ ಅವ್ರು ಮುಂದೆ ಮೂವೇ ಆಗಲ್ಲ. ಅದಕ್ಕೆ ನಾವು ಫುಲ್ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಲೊಕೇಶನ್ ತುಂಬ ಸುತ್ತಾಡಿದ್ವಿ ಸರ್. ಲೊಕೇಶನ್ ನೋಡೋದಕ್ಕೋಸ್ಕರ ಇದೇ ಲೊಕೇಶನ್ ಬೇಕು ಅಂತ ಚಿಕ್ಕಮಗಳೂರು, ಮಡಿಕೇರಿ, ಊಟಿಗೆಲ್ಲ ಹೋಗಿ ಬಂದ್ವಿ. ಊಟಿಲಿ ಆಗಲಿಲ್ಲ, ಕೊನೆಗೆ ಮಡಿಕೇರಿಯಲ್ಲೇ ಸಿಕ್ತು ಆ ಲೊಕೇಶನ್ ನಮಗೆ. ಅದು ಸ್ವರ್ಗ ಬಿಡೋದಂತ ಸ್ವರ್ಗ. ಹೌದು. ಹಾಗಾಗಿ ನಮಗೆ ಆ ಚಿತ್ರಕಥೆಗೆ ಲೊಕೇಶನ್ನೇ ಮೇಯ್ನು ಸರ್. ಇಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಇದೆ, ಆ ಪ್ರಾಪರ್ಟೀಸು ಒಂದು ಕ್ಯಾರೆಕ್ಟ್ರಾಗಿ ಸಿನಿಮಾನ ಪ್ಲೇ ಮಾಡುತ್ತೆ. ಆ್ಯಂಡ್ ಸಿನಿಮಾಗೆ ಒಂದು ಮೋರ್ ದೊಡ್ಡ ಪ್ಲಸ್ ಅಂದರೆ ಮನೋಮೂರ್ತಿ ಸರ್. ಅಂದರೆ ಯಾರೇ ಒಬ್ಬರು ಹೊಸ ಸಿನಿಮಾ ಮಾಡಲಿ, ಅದು ಹಳೆ ಡೈರೆಕ್ಟರ್ ಆಗಲಿ ಅಥವಾ ಹೊಸ ಡೈರೆಕ್ಟರ್ ಆಗಲಿ, ನನ್ನ ಸಿನಿಮಾಗೆ ಇವರು ಮ್ಯೂಸಿಕ್ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಆ ಒಂದು ಸಾಲಲ್ಲಿ ಫಸ್ಟ್ ಲೈನಲ್ಲೇ ನಿಲ್ಲುವಂಥವ್ರು ನಮ್ಮ ಗುರುಗಳು. ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಮ್ಯೂಸಿಕ್. ಅಂದರೆ ನಮ್ಮ ಅದೃಷ್ಟ ಅನಿಸುತ್ತೆ ನೋಡಿ. ಫಸ್ಟ್ ಸಿನಿಮಾಗೆ ಹಂಸಲೇಖ ಸರು, 2ನೇ ಸಿನಿಮಾಗೆ ಮನು ಸರು, ನನ್ನ ಗಜರಾಮ ಸಿನಿಮಾಗೂ ಮನು ಸರು. ಅಲ್ಲೇ ಇದ್ದೀನಿ ನಾನು. ಇದೇ ಇದರಲ್ಲಿ ತುಂಬ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ನಾನು ಸರ್ ಸಿಕ್ಕಿದಾಗ ಅದೇ ಹೇಳ್ತಿರ್ತೀನಿ, ನನಗೆ ಒಂದು 7-8 ಸಾಂಗ್ ಕೊಟ್ಟಿದ್ದೀರಾ ಸರ್ ನೀವು. ಅಂದರೆ ಬೇರೆ ಬೇರೆ ಸಾಂಗ್ಗಳು, ಲವರ್ ಸಾಂಗ್ ಆಗಿರ್ಬೋದು, ಆ ರಾಗಿಣಿಯವ್ರ ಜೊತೆ ಸಾಂಗ್ ಶೂಟ್ ಮಾಡಿದ್ದು ಅದು ಸೂಪರ್ ಆಗಿದೆ. ಬೇರೆ ಬೇರೆ ಜಾನರ್ ಸಾಂಗ್ಗಳು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗತ್ತೆ. ಎಂಥ ಲೆಜೆಂಡ್ಸ್ಗಳ ಜೊತೆ ನಾವು ಕೆಲಸ ಮಾಡ್ತಿರೋದು. ನಮ್ಮ ಸಿನಿಮಾಗೆ ಅವ್ರು ಕೂತ್ಕೊಂಡು ವರ್ಕ್ ಮಾಡಿ
ಸಾಮಾನ್ಯ ಅಲ್ವಲ್ಲ ಅವ್ರ ಸಾಧನೆ, ಎಷ್ಟು ಸಾಧನೆ ಮಾಡಿದ್ದಾರೆ. ಹಿಂಗೆ ಹೇಳ್ಬೋದು ನಾನು ಮಾಡಲ್ಲ ನಿಮ್ಮ ಸಿನಿಮಾ ಅಂತ ಹೇಳ್ಬೋದು. ಯಾಕಂದರೆ ನಾವು ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳು ನೋಡಿದ್ದೀವಿ, ನಂಗೆ ಟೈಮ್ ಇಲ್ಲ, ನಾನು ಬ್ಯುಸಿ ಇದ್ದೀನಿ, ನಮ್ಗೆ ಆಗಲ್ಲ ಅಂತ ಡೈರೆಕ್ಟಾಗಿ ಹೇಳಿ ಕಳಿಸಿರೋರು ಇದ್ದಾರೆ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾಗೆ, ಅದು ಸಾಂಗ್ ಹಿಟ್ಟಾಗಲೇಬೇಕು, ಕತೆ ತಕ್ಕಂಗೆ. ಮನೋಮೂರ್ತಿ ಸರ್ದು ಕೊರಿಯೋಗ್ರಫಿ, ಸಾಂಗು ಮತ್ತು ಮದನರಣಿ ಅವ್ರ ಕೊರಿಯೋಗ್ರಫಿ ನೋಡೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಸ್ಕ್ರೀನಲ್ಲಿ. ನಾವು ಸುಮ್ಮನೆ ಬ್ಲ್ಯಾಂಕಾಗಿ ಅವ್ರು ಏನೇನು ಹೇಳ್ತಾರೆ ಅದನ್ನು ಹಾಗೇ ಮಾಡ್ಕೊಂಡು ಹೋದ್ವಿ. ಅದಕ್ಕೆ ಈ ಎಲ್ಲ ಮ್ಯಾಜಿಕ್ ಕ್ರಿಯೇಟ್ ಆಗಿರೋದು. ಪ್ರಣಯಮ್ಗೆ ಇವತ್ತು ಮ್ಯೂಸಿಕ್ಕೇ ಅನ್ಸುತ್ತೆ ತುಂಬ ದೊಡ್ಡ ಇನ್ವಿಟೇಷನ್ನು. ಆ್ಯಂಡ್ ಮೇಲಾಗಿ ಯೂಟ್ಯೂಬಲ್ಲಿ ನಾವು ಮನೋಮೂರ್ತಿ ಮ್ಯೂಸಿಕ್ಸ್ ಅಂತ ಹೊಡೆದ್ರೆ, ಆಡಿಯೋ ಅಂತ ಹೊಡೆದ್ರೆ ಒಂದಷ್ಟು ಸಾಂಗ್ಗಳು ಬರ್ತವೆ. ಇಫ್ ಐ ಆಮ್ ನಾಟ್ ರಾಂಗ್ ಇನ್ನೊಂದು 5 ವರ್ಷ ಆದಮೇಲೆ ಆ ಒಂದು ಸಾಂಗ್ ಲಿಸ್ಟಲ್ಲಿ ನಿಮ್ಮೆಲ್ಲ ಸಿನಿಮಾ ಇರ್ತವೆ. ಮೇಲಾಗಿ ಮ್ಯೂಸಿಕ್ಕು ಕತೆಗೆ ತುಂಬ ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಆಡಿಯನ್ಸಿಗೆ ಒಂದು ಫೀಲ್ ಬರ್ತಾ ಹೋಗುತ್ತೆ. ಕಥೆ ಪ್ಲೇ ಆಗುವಂತಹ ರೀತಿ, ಅಲ್ಲಿರುವಂತಹ ಒಂದಷ್ಟು ಮೇಕಿಂಗ್ಸ್ಗಳು, ಒಂದಷ್ಟು ಬೇರೆ ಬೇರೆ ಥರ ಡೈಮೆನ್ಷನ್ ಕತೆ ಓಪನ್ ಆಗುವಂಥದ್ದು, ಇದ್ರ ಮಧ್ಯೆ ಮ್ಯೂಸಿಕ್ಕು ಒಂದು ಪರ್ಟಿಕ್ಯುಲರ್ ಸ್ಪೇಸನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ಸರ್ ಬ್ರಿಲಿಯಂಟಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಏನು ಸರ್? ಸ್ಕ್ರಿಪ್ಟಲ್ಲೇ ನಮಗಿತ್ತು, ಪರಮೇಶ್ವರ್ ಸ್ಕ್ರಿಪ್ಟಲ್ಲೇ ರಾಜ್ ಒಂದು ಪಾಸ್ ಬೇಕು, ಇಲ್ಲಿ ಮ್ಯೂಸಿಕ್ ಹೋಗುತ್ತೆ ಅನ್ನೋರು. ಸೊ ಅಂದರೆ ಅದೆಲ್ಲ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಆಗಿದ್ರು. ಅಂದರೆ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಇದೆ ಅಲ್ಲ ಪ್ರೊಡ್ಯೂಸರ್ಗೂ. 8-9 ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಇಲ್ಲಿ ಸೈಲೆನ್ಸ್ ಬೇಕು, ಇಲ್ಲಿ ನೀವು ಸುಮ್ಮನೆ ಹಿಂಗೆ ನೋಡ್ತಾ ಇರಿ, ನಾನು ಇಲ್ಲಿ ಒಂದು ಮ್ಯೂಸಿಕಲ್ ಬರುತ್ತೆ ಅಂತ. ಆ ಸೆನ್ಸ್ ಇದ್ದವ್ರಿಗೆ ಮಾತ್ರ ಅದೆಲ್ಲ ವರ್ಕ್ ಆಗೋದು. ಸೊ ಅದಕ್ಕೆ ಅವ್ರ ಸಿನಿಮಾಗಳು ನೋಡ್ಕೊಬನ್ನಿ ನೀವು, ಎಲ್ಲ ಮ್ಯೂಸಿಕಲಿ ಹಿಟ್ಟಾಗಿದೆ. ಗಣಪ ಆಗಿರ್ಬೋದು, ಕರಿಯ, ಪಲ್ಲಕ್ಕಿ, ಪಾರಿಜಾತ, ಅದೆಲ್ಲ ಇವತ್ತಿಗೂ ನೀವು ಟಿ ವಿ ಹಾಕಿದ್ರೆ ಸಾಂಗ್ಗಳು ಬರ್ತಾನೆ ಇರುತ್ತೆ. ತುಂಬ ವರ್ಷದಿಂದ ಹಿಟ್ಟಾಗಿದೆ ಅದು. ಆ ಸಾಲಲ್ಲಿ ನಮ್ಮ ಸಿನಿಮಾನು ಕೂಡ ಸೇರುತ್ತೆ.